ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಮೂರನೇ ಅವಧಿಯ ಒಂದು ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಈ ಮೂರನೇ ಅವಧಿಯ ಮೊದಲನೇ ವರ್ಷ ಅಂದ್ರೆ 11 ವರ್ಷಗಳಾಯ್ತು NDA ಸರ್ಕಾರದ ಒಂದು ನೇತೃತ್ವ ಮಾಡಿದಂತ ಸಾಧನೆಗಳನ್ನ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮತ್ತೆ ನಮ್ಮ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಜನರ ಮಧ್ಯೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ನಮ್ಮ ಸಂಘಟನೆ ಚೌಕಟ್ಟಿನಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೋದಿಜಿಯವರ ಸರ್ಕಾರ ಕೊಟ್ಟಂತ ಕೊಡುಗೆಗಳೇನಿದೆ ಅದರ ಒಂದು ಪ್ರಾದೇಶಿಕಗಳನ್ನ ಜನಸಾಮಾನ್ಯರು ಮುಟ್ಟಿಸೋ ದೃಷ್ಟಿಯಿಂದ ಇವತ್ತು ಅದನ್ನ ಅಧಿಕೃತವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಂತ ಶಾಸಕರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾಡಿದ್ದು ಯೋಗ ದಿನಾಚರಣೆ ಇದೆ. ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭವನ್ನು ಕೂಡ ಜನರಿಗೆ ಮುಟ್ಟಿಸುವಂತ ಕಾರ್ಯನೂ ಕೂಡ ಸಂಘಟನೆ ಚೌಕಟ್ಟಲ್ಲಿ ಆಗ್ತಾ ಇದೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಕ್ ಪಾರ್ಲಿಮೆಂಟ್ ಈ ಒಂದು ರಿಗಾರ್ಡಿಂಗ್ ಎಮರ್ಜೆನ್ಸಿ ಕರಾಳ ದಿನ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಅವತ್ತಿನ ಒಂದು ನತದೃಷ್ಟ ಜನರಿಗೆ ಮಾಡಿದಂಥ ಅನ್ಯಾಯವನ್ನ ಕರಾಳ ದಿನವನ್ನು ಏನು ಹೇರುವಂಥ ತುರ್ತು ಪರಿಸ್ಥಿತಿ ಹೇರುವಂಥ ಕೆಲಸವನ್ನು ಮಾಡಿದ್ರು ಅದು ತಿಳಿಸುವಂಥ ಕಾರ್ಯನೂ ಕೂಡ ಇವತ್ತು ನಮ್ಮ ಸಂಘಟನೆ ಒಂದು ಚೌಕಟ್ಟೆ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಆ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ನಿನ್ನೆ ಪೇಪರಲ್ಲಿ ನೋಡಿದ್ವಿ, ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಅನ್ನ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಟೈಮ್ ಲಿಮಿಟ್ ಇಲ್ಲ, ಮಿನಿಮಮ್ ಒಬ್ಬ ಅಧಿಕಾರಿ 1-2 ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರ್ದಂತ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಯಾವ ದುರುದ್ದೇಶದಿಂದ ಮಾಡ್ತಿದಾರೋ ಗೊತ್ತಿಲ್ಲ. ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಹಾಕ್ತಿದ್ದಾರೆ ಅಧಿಕಾರಿಗಳಿಗೆ, ನಿನ್ನ ಟೈಮ್ ಮುಗೀತು ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತೇಳಿ. ಈ ಥರ ಕೆಲವು ತುಂಬ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೌರವಿತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀನಿ, ನೀವು ಮಾಡುವಂಥ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ. ನೀವು ನಂಬ್ಕೊಂಡಂಥ ಕೆಲವು ಜನ ಪಕ್ಷದ ಹೆಸರು ಹಿಡ್ಕೊಂಡಿರೋ ಮುಖಂಡಗಳಿರ್ಬೋದು, ಕೆಲವು ಮಂತ್ರಿ ಮಹೋದಯರು ಇರ್ಬೋದು, ಈ ರೀತಿಯಂಥ ಕಾಟವನ್ನ ಈ ಅಧಿಕಾರಿ ಏನು ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೇಣು ಹಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ, ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳಿದ್ದಾವೆ. ಹಾಗಾಗಿ ಪದೇ ಪದೇ ಈ ರೀತಿಯಂಥ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂಥ ಪ್ರಯತ್ನವನ್ನ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಪಕ್ಷ ಶುದ್ಧವಾಗಿರಬೇಕು ಅನ್ನೋದೇ ಎಲ್ಲರದ್ದು ಅಪೇಕ್ಷೆ ಇದೆ. ಒಬ್ಬ ಕಟ್ಟಕಡೆ ಒಬ್ಬ ಕಾರ್ಯಕರ್ತಂದು ಅಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇನು ಒಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ಲರದ್ದು ಅಪೇಕ್ಷೆ ಅದೇ ಇದೆ. ಮತ್ತು ಶುದ್ಧವಾಗಿದೆ, ಶುದ್ಧವಂತ ನದಿ ಹರಿತಾ ಇದೆ. ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆಯ ದಿಕ್ಕಿನಲ್ಲಿ ಸಂಘಟನೆಯನ್ನು ತೆಗೆದುಕೊಂಡು ಹೋದ ಕೆಲಸ ಗೌರವಿತ ನಮ್ಮ ರಾಜ್ಯದ ಜವಾಬ್ದಾರಿ ಹೊತ್ತಂತೆ ಎಲ್ಲ ಸಂಘಟನಾ ಕಾರ್ಯಕ್ಕೆ ಶಕ್ತಿ ಇದೆ, ಮಾಡ್ತೀನಿ ಸರ್.